Dear students, we have already seen the summary of the poem An Old Woman, line by line and part by part. Let us now move to the analysis and solution of this poem, An Old Woman. Let us now look at the analysis of the poem. In Arun Kolatkar's poem, An Old Woman, the main theme is about keeping what is important in perspective. In this case, an old woman and her heritage, the land from which she comes. So, what is important in this poem? According to the perspective of this, perspective means the outlook of this poem is, what is the main theme of this poem is to keep or to preserve our heritage. What do you mean by heritage? ಸಂಪ್ರದಾಯ, ನಮ್ಮ ಸಂಪ್ರದಾಯವನ್ನು ಉಳಿಸಿಕೊಳ್ಳುವುದು. ಇನ್ ದಿಸ್ ಕೇಸ್ ಆನ್ ಓಲ್ಡ್ ವುಮನ್ ಆ್ಯಂಡ್ ಹರ್ ಹೆರಿಟೇಜ್, ಆ ಒಂದು ಮುದುಕಿಗೆ, ಆನ್ ಓಲ್ಡ್ ವುಮನ್, ಶಿ ಹ್ಯಾಡ್ ಹರ್ ಓನ್ ಹೆರಿಟೇಜ್. ಮೇ ಬಿ ಹರ್ ಹೆರಿಟೇಜ್ ಈಸ್ ದ ಡ್ಯೂಟಿ, ದ ಜಾಬ್ ಶಿ ವಾಸ್ ಕ್ಯಾರಿಂಗ್ ಆನ್, that is her heritage. The land from which she comes, and the land from where is she? She is from India. It depicts her heritage, the richness of her land. Someone may be walking and a woman may grab a hold of his or her sleeve. And the poem, ಯಾರೋ ಒಬ್ಬ ಪ್ರಯಾಣ ಮಾಡ್ತಾ ಇದ್ದಾನೆ. ಎಲ್ಲಿ ಹೋಗ್ತಾ ಇದ್ದಾರೆ ಅವರು? ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಅವಾಗ ಯಾರು ಏನು ಮಾಡ್ತಾಳೆ ಆ ಮಹಿಳೆ? ಶಿ ಈಸ್ ಗ್ರ್ಯಾಬಿಂಗ್ ಹಿಸ್ ಸ್ಲೀವ್ಸ್, ಅಂದರೆ ಅವರ ಅಂಗೈಯ ಬಟ್ಟೆಯ ಶರ್ಟಿನ ಅವಳು ಕೈಯನ್ನು ಎಳೆದುಕೊಳ್ತಾಳೆ. ಫಾರ್ ಅ ಪ್ರೈಸ್ ಶಿ ವಿಲ್ ಟೇಕ್ ವಾಟ್ ಸೀಮ್ಸ್ ಟು ಬಿ ಅ sightseer ಟು ಅ ನಿಯರ್ ಬೈ ಶ್ರೈನ್. ಯಾಕೆ ಅವಳು ಎಳೆದುಕೊಳ್ತಾಳೆ ಅಂದರೆ, ಆ ಪ್ರಯಾಣಿಕ ಶ್ರೈನಿಗೆ ಹೋಗ್ತಾ ಇದ್ದಾನೆ, ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ. ಆ ವ್ಯಕ್ತಿಯಿಂದ ಸ್ವಲ್ಪ ಹಣ ಕೇಳಿ ಅವನನ್ನು ಆ ಶ್ರೈನಿಗೆ, ಆ ಪುಣ್ಯಕ್ಷೇತ್ರಕ್ಕೆ ತಲುಪಿಸುವುದೇ ಆಗಿದೆ ಆ ಮಹಿಳೆಯ ಉದ್ದೇಶ. ದ ಮ್ಯಾನ್ ವಿಲ್ ನಾಟ್ ಬಿ ಇಂಟ್ರೆಸ್ಟೆಡ್, ಈ ಹ್ಯಾಸ್ ಸೀನ್ ದ ಶ್ರೈನ್ ಬಿಫೋರ್. ನೀವು ಇಂಟ್ರೆಸ್ಟ್ ಇರ್ತದ ನಿಮಗೆ? ಒಂದು ವೇಳೆ ಯು ಹ್ಯಾವ್ ಆಲ್ರೆಡಿ ಸೀನ್ ದ ಪ್ಲೇಸ್, ಯು ವಿಲ್ ನಾಟ್ ಹ್ಯಾವ್ ದಟ್ ಮಚ್ ಆಫ್ ಇಂಟ್ರೆಸ್ಟ್ ಟು ಗೋ ಟು ದ ಸೇಮ್ ಪ್ಲೇಸ್ ಇನ್ ದ ಸೇಮ್ ವೇ that pilgrimer, okay, sorry, he might not have gone for a pilgrimage even. He might be just walking in that road and this woman is pulling that person, okay. ಅವನು ಸುಮ್ಮನೆ ಪುಣ್ಯಕ್ಷೇತ್ರಕ್ಕೆ ಅಂತ ಹೋಗೋದೇ ಇರ್ಬೋದು, ಅವನು ಜಸ್ಟ್ ಆ ದಾರಿಯಲ್ಲಿ ಪ್ರಯಾಣ ಮಾಡ್ತಾ ಹೋಗ್ತಾ ಇರ್ಬೋದು. ಆದರೂ ಆ ಮಹಿಳೆಯು ಅವನನ್ನು ಎಳೆದುಕೊಳ್ತಾಳೆ. ಯಾಕೆಂದರೆ ಅವಳಿಗೆ ಹಣ ಬೇಕು. ಶಿ ನೀಡ್ಸ್ ಸಮ್ ಮನಿ. ಮತ್ತು ಅದು ಅಲ್ಲದೆ ಆ ವ್ಯಕ್ತಿಗೆ ಆ ಪುಣ್ಯಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲದೇ ಇರಬಹುದು. ಆದರೂ ಕೂಡ ಆ ವ್ಯಕ್ತಿಯು ಆ ಮಹಿಳೆಯ ಜೊತೆ ಹೋಗಲೇಬೇಕಾಗ್ತದೆ. ಯಾಕೆಂದರೆ ಆ ಮಹಿಳೆ ಅಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದಾಳೆ. ಹವೆವರ್ ದ ವುಮನ್ ವಿಲ್ ಬಿ ಇನ್ಸಿಸ್ಟೆಂಟ್ ಅಂದರೆ ಅವಳು ಹಠ ಮಾಡ್ತಾ ಇರ್ತಾಳೆ ಆ ವ್ಯಕ್ತಿಯನ್ನು ಪುಣ್ಯಕ್ಷೇತ್ರಕ್ಕೆ ಕರೆದುಕೊಂಡು ಹೋಗಲು. ದ ಮ್ಯಾನ್ ಮೇ ವಾಂಟ್ ಟು ಡಿಸ್ಮಿಸ್ ಹರ್ ಬಿಕಾಸ್ ಶಿ ಈಸ್ ಆನ್ ಓಲ್ಡ್ ವುಮನ್. ಏನಾಗ್ತದೆ ನಮಗೆ ಕಿರಿಕಿರಿ ಮಾಡಿದರೆ ಓಲ್ಡ್ ವುಮನ್, ವಿ ವಾಂಟ್ ಟು ಗೆಟ್ ರೀಡ್ ಆಫ್ ದೆಮ್, ಯಾವಾಗೊಬ್ಬರು ಇಲ್ಲಿಂದ ಹೋಗ್ತಾರಾ ಅಂತ ಆಗ್ತದೆ. ಆ ರೀತಿಯ ಪರಿಸ್ಥಿತಿ, ಆ ರೀತಿಯ ಸನ್ನಿವೇಶ ಇವನ್ ಕವಿತೆಯಲ್ಲಿ ಕವಿಯು ಎಕ್ಸ್ಪೀರಿಯನ್ಸ್, ಕವಿಯೇ ಮಾತ್ರವಲ್ಲ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ ಮಹಿಳೆಗೆ ಸಿಕ್ಕಿದ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈ ಒಂದು ಮಹಿಳೆ ಏನು ಮಾಡ್ತಾಳೆ, ಹಠ ಹಿಡಿದಿದ್ದಾಳೆ ನನ್ನನ್ನು ಪುಣ್ಯಕ್ಷೇತ್ರಕ್ಕೆ ಕರೆದುಕೊಂಡು ಹೋಗಲು. ಈವನ್ ಇಫ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಸೊ ವಿಲ್ ಫೀಲ್ ಇರಿಟೇಟೆಡ್ ವಿತ್ ಹರ್ ಬಿಹೇವಿಯರ್ ಆ್ಯಂಡ್ ದೆ ಕ್ಲಿಂಗ್ ಆ್ಯಂಡ್ ವೋಂಟ್ ಲೆಟ್ ಗೋ, ಓಕೆ, ಆ್ಯಂಡ್ ದಟ್ ವುಮನ್ ವೋಂಟ್ ಟು ಲೆಟ್ ದಟ್ ಪರ್ಸನ್ ಗೋ ಅವೇ. ದ ಮ್ಯಾನ್ ವಿಲ್ ಟರ್ನ್ about to end their association, to put her in her place and demand that she leave. But she will look at him and explain that there is little else left for an old woman to do in the hills where she abides. How can she live? She seems to imply. ಓಕೆ, ಏನು ಮಾಡ್ತಾರೆ ಅಂದರೆ, ಈಗ ಲೇಖಕರು ಈ ಕವಿತೆಯನ್ನು ಬರೆದ ಯಾರೋ ಒಬ್ಬರು ಪ್ರಯಾಣಿಕರು, ಕವಿ ಮಾತ್ರವಲ್ಲ ಪ್ರತಿಯೊಬ್ಬ ಪ್ರಯಾಣಿಕರು
ಆ ಲೇಡಿಯನ್ನು ಎಂತ ಮಾಡ್ತಾರೆ, ಓಲ್ಡ್ ಲೇಡಿಯನ್ನು, ನೀನು ನನಗೆ ಕರೆದುಕೊಂಡು ಹೋಗೋದು ಬೇಡ, ನನಗೆ ಇಷ್ಟ ಇಲ್ಲ ಅಲ್ಲಿ ಹೋಗಲಿಕ್ಕೆ, ನಿನಗೆ ನಾನು ಹಣ ಸಹ ಕೊಡೋದಿಲ್ಲ ಅಂತ ಹೇಳುವಾಗ ಏನು ಹೇಳ್ತಾರೆ ಆ ವುಮನ್ ಹೇಳ್ತಾರೆ, ನನ್ನ ಮುದುಕಿ, ಇನ್ನು ನನಗೆ ಈ ಬೆಟ್ಟದಲ್ಲಿ ಗುಡ್ಡದಲ್ಲಿ ನಾನು ಏನು ಮಾಡಲಿಕ್ಕೆ ಸಾಧ್ಯ, ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ, ಆದ್ದರಿಂದ ನನಗೆ ನೀವು ಸಹಾಯವೇ ಮಾಡಬೇಕು ಎಂದು ಹೇಳುವಾಗ ಏನಾಗ್ತದೆ, ಯಾರೋ ಒಬ್ಬ ವ್ಯಕ್ತಿಗೆ ಸುಮ್ಮನೆ ಸಹನೆ ಬಂದುಬಿಡ್ತದೆ. The shock the man receives is looking at the sky, perhaps as blue as the woman's eyes. But what stops him is the sense that her eyes are like bullet holes. This image is shocking and riveting, as is perhaps his enlightened perception of this woman and her connection to this old land. ಓಕೆ, ಒಂದು ವೇಳೆ ಆ ಮಹಿಳೆಯ ಮುಖವನ್ನು ಅವನು ನೋಡ್ತಾನೆ, ಅವರ ಐಸ್ ಹೇಗಿದೆ, ಲೈಕ್ ಬುಲೆಟ್ ಹೋಲ್ಸ್ ಆಗಿ ಇದೆ. ಓಕೆ, ಆ ಬುಲೆಟ್ ಹೋಲ್ಸಲ್ಲಿ ಆ ಮಹಿಳೆಯು ಸಹಿಸಿದ ಎಲ್ಲ ಕಷ್ಟಗಳನ್ನು ಅವನು ನೋಡ್ತಾನೆ. ಆ ಕಷ್ಟಗಳನ್ನು ನೋಡಿದ ನಂತರ ಅವನಿಗೆ ಒಂದು ರೀತಿಯ ಎನ್ಲೈಟನ್ಮೆಂಟ್ ಆಗ್ತದೆ, ಜ್ಞಾನೋದಯವಾಗ್ತದೆ, ಆ ವುಮನ್ ಮೇಲೆ ಕನಿಕರ ಬಂದುಬಿಡ್ತದೆ. The man will note that as he looks at the woman and the cracks around her eyes, the cracks will seem to spread to the landscape around her. ಅಂದರೆ ಅವಳ ಕಣ್ಣನ್ನು ನೋಡಿದಾಗ ಏನು ಕಾಣ್ತದೆ, ಆ ವ್ಯಕ್ತಿಗೆ ನೆರಿಗೆಗಳು ಕಾಣ್ತವೆ, ಕಣ್ಣಿನ ಸುತ್ತ ನೆರಿಗೆಗಳು ಬಂದುಬಿಡ್ತವೆ. ಅಂದರೆ ಆ ಮಹಿಳೆಯು ತುಂಬ ಏಜ್ಡ್ ಆಗಿದ್ದಾಳೆ, ಅವಳ ನೆರಿಗೆ ಕಣ್ಣು ಸುತ್ತ ಮಾತ್ರ ಇಲ್ಲ, ಆ ನೆರಿಗೆಗಳು ಅವಳ ಫುಲ್ ಮುಖಕ್ಕೆ ಸ್ಪ್ರೆಡ್ ಆಗಿವೆ, ಅಂದರೆ ಅವಳು ತುಂಬ ಮುದುಕೆ ಆಗಿದ್ದಾಳೆ. To the hills, the temples, and even to the sky. But he will see as he watches that even though the sky may fall and shatter around her, she is untouched, shatterproof. ಅಂದರೆ ಇಲ್ಲಿಯ ಮಹಿಳೆಯನ್ನು ಇಂಡಿಯಾಕ್ಕೆ ಹೋಲಿಕೆ ಮಾಡಿದ್ದಾರೆ. ಇಂಡಿಯಾದ ಸಂಪ್ರದಾಯ, ನಮ್ಮ ದೇಶದಲ್ಲಿ ಇದ್ದ ವೈವಿಧ್ಯತೆ, ಆ ರೀತಿಯ ಒಂದು ರೀತಿಯ ಸಿರಿತನ ಅದು ತುಂಬ ಹಳೆದಾಗಿದೆ. ಓಕೆ, there are wrinkles around a heritage, but even then it won't fall. ಓಕೆ, ಏನಾದರೂ ಸ್ಕೈ ಬಿದ್ದರೂ, ಈ ಪ್ರಪಂಚವೇ ನಾಶವಾಗುವುದಿದ್ರು ಅಂಚಿನಲ್ಲಿದ್ದರೂ ನಮ್ಮ ಈ ಭಾರತದ ಸಂಪ್ರದಾಯ ನಾಶ ಆಗುವುದಿಲ್ಲ. ಎಷ್ಟು ಓಲ್ಡ್ ಆಗಿದ್ದರೂ ಅವಳು ಸರ್ವೈವ್ ಆಗ್ತಾಳೆ ಎಂಬ ಒಂದು ರೀತಿಯ ಥೀಮನ್ನು ಈ ಕವಿತೆ ನಮ್ಮ ಮುಂದಿಡ್ತದೆ. ಶಿ ಈಸ್ ಅನ್ಟಚ್ಡ್, ಶಟರ್ಪ್ರೂಫ್. ಏನಾದರೂ ಕೂಡ ಅವಳು, ನಮ್ಮ ಭಾರತ ನಾಶವಾಗುವುದಿಲ್ಲ, ಭಾರತದ ಸಂಪ್ರದಾಯ ಅವಿನಾಶವಾಗುವುದಿಲ್ಲ. In the midst of the life that she has reduced her to trying to earn some money as a guide for tourists, and seen only an old woman to the tourists, not worth their time and barely worth their notice, her resolve is strong. ಅಂದರೆ ಈ ಪ್ರಾಯದಲ್ಲಿ ಕೂಡ ಅವಳು ಆ ಒಂದು ಕೆಲಸ ಮಾಡ್ತಾ ಇದ್ದಾಳೆ, ಅಂದರೆ ಅವಳು ಗೈಡಾಗಿ ಒಂದು ಕೆಲಸ ಮಾಡ್ತಾ ಇದ್ದಾಳೆ ಆ ಶ್ರೈನಲ್ಲಿ. ಆದರೂ ಅವಳನ್ನು ಯಾರೂ ನೋಟಿಸ್ ಮಾಡುವವರಿಲ್ಲ. ಒಂದು 5 ಪೈಸೆ ಅವಳು ಕೇಳ್ತಾಳಾದರೂ ಅದನ್ನು ಕೊಡುವ ಜನರಿಲ್ಲ. ಆದರೂ ಅವಳ ಡ್ಯೂಟಿಯನ್ನು ಅವಳು ಮಾಡ್ತಾ ಹೋಗ್ತಾಳೆ. ಅಂದರೆ ಅವಳ ರೆಸೊಲ್ಯೂಷನ್, ಅವಳ ಒಂದು ಬದುಕಲ್ಲಿ ಒಂದು ತೀರ್ಮಾನ, ಅವಳ ಬದುಕಲ್ಲಿ ಇರುವ ಒಂದು ಗುರಿ ಅದು ಸ್ಟ್ರಾಂಗ್ ಆಗಿದೆ. ಶಿ ಈಸ್ ಅ ಪಾರ್ಟ್ ಆಫ್ ದ ಲ್ಯಾಂಡ್ ಆ್ಯಸ್ ಓಲ್ಡ್ ಆ್ಯಸ್ ಇಟ್ ಈಸ್. ಶಿ ಈಸ್ ಆ್ಯನ್ ಇಮ್ಮೂವೇಬಲ್. ಅಂದರೆ ಅವಳಿಗೆ ಮೂವ್ ಮಾಡಲಿಕ್ಕೆ ಅವಳು ಚಂಚಲ ಅಲ್ಲ, ಅವಳು ಸ್ಥಿರ. ಅವಳನ್ನು ಯಾರು ಮೂವ್ ಮಾಡಿಗೆ ಅಸಾಧ್ಯ. ಆ ಒಂದು ರೀತಿಯ ಮಹಿಳೆ, ಓಲ್ಡ್ ವುಮನ್ is compared to woman. India is strong, it is stable, nobody can shake it. The heritage of India is very old and it is very ancient. She lives, the man will see, with what is made available to her. It would seem that in the face of the man's realization, he will feel as if he has been reduced to nothing more than his money, for he does not have that kind of connection to his land or heritage. ಇಲ್ಲಿ ಆ ವ್ಯಕ್ತಿಗೆ ಏನಾಗ್ತದೆ ಅಂದರೆ, ಆ ವ್ಯಕ್ತಿಯು ಕೇವಲ ತನ್ನ ಹಣದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ, ನಾನು 5 ಪೈಸೆ ಹೋಗ್ತದೆ ಅಲ್ಲ ಅಂತ. ಆದರೆ ಆ ವ್ಯಕ್ತಿಗೆ ತನ್ನದೊಂದು ದೇಶ ಇಷ್ಟೊಂದು ಶ್ರೀಮಂತ, ಇಷ್ಟೊಂದು ಹಳೆಯ ಸಂಪ್ರದಾಯ ಇದೆ, ಆ ಒಂದು ರೀತಿಯ ಭಾವನೆ, ಆ ಒಂದು ರೀತಿಯ ಅಭಿಮಾನ ಮೂಡುವುದಿಲ್ಲ. ಅವನಿಗೆ ಆ ಒಂದು ಸ್ಥಳವನ್ನು ವಿಸಿಟ್ ಮಾಡಲಿಕ್ಕೂ ಬೇಡ, ಅಂಥ ಸ್ಥಿತಿ ಒಂದು ಬಂದಿದೆ. And perhaps in light of the trials and tribulations of life, he is really the unimportant one,
beyond the small change in his pocket, but she stands unbreakable and strong. ಆ ವ್ಯಕ್ತಿಯು ತನ್ನ ಜೀವನವನ್ನು ಬದಲಾಯಿಸ್ತಾನೆ. ಈಗ ಆ ಮಹಿಳೆಯ ಮಾತನ್ನು ಕೇಳಿ ಅವನಿಗೆ ಕನಿಕರ ಮೂಡ್ತದೆ. ಈಗ ಒಂದು ರೀತಿಯ ಆ ವ್ಯಕ್ತಿತ್ವ ಚೇಂಜ್ ಮಾಡುವ ಒಂದು ಮೂಡಿಗೆ ಆ ವ್ಯಕ್ತಿಯು ಬಂದು ಬಿಡ್ತಾರೆ. ಎಟ್ ದಿ ಎಂಡ್ ಆಫ್ ದ ಪೋಮ್ ಯು ನೀಡ್ ಟು ಹ್ಯಾವ್ ದ್ಯಾಟ್ ರೆಸ್ಪೆಕ್ಟ್, that kind of admiration for old people and also for our old tradition of India. That is the main theme of this poem. Let us now go to the question answers. You in the poem refers to, ಆಗಾಗ ಕವಿಯು ಯು ಅಂತ ರೆಫರ್ ಮಾಡ್ತಾರೆ. ಯು ಅಂದರೆ ಯಾರು ಕವಿತೆಯಲ್ಲಿ? ಎನಿವನ್ ಹೂ ಗೋಸ್ ಟು ವಿಸಿಟ್ ದಟ್ ಪ್ಲೇಸ್, ಎನಿವನ್ ಹೂ ಪಾಸಸ್ ಥ್ರೂ ದಟ್ ಪ್ಲೇಸ್ ಈಸ್ ಕಾಲ್ಡ್ ಎನಿವನ್. What does the old woman offer to do? What does she offer to do to the everyone who passes by? ಏನಂತ ಕೇಳ್ತಾಳೆ ಅವಳು? ನಾನು ದಿ ಓಲ್ಡ್ ವುಮನ್ ಆಫರ್ಸ್ ಟು ಬಿ ಅ ಟೂರಿಸ್ಟ್ ಗೈಡ್, ಅವರಿಗೊಂದು ಗೈಡ್ ಆಗ್ತೇನೆ ಅಂತ ಅವಳು ಕೇಳ್ತಾಳೆ, ಪ್ರತಿಯೊಬ್ಬರಲ್ಲಿ ಪಾಸ್ ಹೋಗೋ ಪ್ರತಿಯೊಬ್ಬರಲ್ಲಿ. ವಾಟ್ ಡಸ್ ಶಿ ಎಕ್ಸ್ಪೆಕ್ಟ್ ಫಾರ್ ಹರ್ ಸರ್ವಿಸ್? ಅಂದರೆ ಅಷ್ಟೊಂದು ಮಾಡುವಾಗ ಅವಳ ಸರ್ವಿಸಿಗೆ ಅವಳು ಏನು ಇಂದು ಪ್ರತಿಫಲ ಸಿಗಬೇಕು ಅಂತ ಕೇಳ್ತಾಳೆ. ಶಿ ಎಕ್ಸ್ಪೆಕ್ಟ್ಸ್ 50 ಪೈಸಾ ಕಾಯಿನ್ ಫಾರ್ ಅ ಸರ್ವಿಸ್. ಎಷ್ಟು ಹಣ ಬೇಕು ಅವಳಿಗೆ? ಖಾಲಿ 50 ಪೈಸಾ ಕೊಟ್ಟರೆ ಸಾಕು ಅವಳ ಒಂದು ಸರ್ವಿಸಿಗೆ. ಅವಳ ಸರ್ವಿಸ್ ಏನು? ಅವಳು ಟೂರಿಸ್ಟ್ ಗೈಡ್ ಆಗಿ ಪ್ರತಿಯೊಬ್ಬ ಪ್ರಯಾಣಿಕರನ್ನು ಆ ಟೂರಿಸ್ಟ್ ಸೆಂಟರಿಗೆ ಕರೆದುಕೊಂಡು ಹೋಗೋದು, ಅದು ಅವಳ ಕೆಲಸ. ದ ಲೈನ್ಸ್ ಯು ಟರ್ನ್ ಅರೌಂಡ್ ಆ್ಯಂಡ್ ಫೇಸ್ ಹರ್ ವಿತ್ ಆನ್ ಏರ್ ಆಫ್ ಫೈನಾಲಿಟಿ ಸಜೆಸ್ಟ್ ದ್ಯಾಟ್ ಹಿ ಡಿಸೈಡೆಡ್ ಟು ಎಂಡ್ ದ ಫಾರ್ಸ್. ಅಂದರೆ ಯು ಟರ್ನ್ ಅರೌಂಡ್ ಆ್ಯಂಡ್ ಫೇಸ್ ಹರ್ ವಿತ್ ಆನ್ ಏರ್ ಆಫ್ ಫೆನಾಲ್ಟಿ ಅಂದರೆ ಆ ಒಂದು ರೀತಿಯ ಆ ಒಂದು ಇರಿಟೇಷನ್ ಎಂಡ್ ಮಾಡೋದು ಅಂತ ಅರ್ಥ. ಓಕೆ. ದಿ ಓಲ್ಡ್ ವುಮನ್ಸ್ ಐಸ್ ಆರ್ ಕಂಪೇರ್ಡ್ ಟು ಬುಲೆಟ್ ಹೋಲ್ಸ್. ವಾಟ್ ಆರ್ ದೆ ಕಂಪೇರ್ಡ್ ಟು? ದ ಬುಲೆಟ್. ಯು ಮೈಟ್ ಹ್ಯಾವ್ ಸೀನ್ ದ ಬುಲೆಟ್ ಆ್ಯಂಡ್ ದ ಬುಲೆಟ್ ಹೋಲ್ಸ್ ಆಲ್ಸೋ. ದ ಐಸ್ ಆರ್ ಕಂಪೇರ್ಡ್ ಟು ದ್ಯಾಟ್. ಯು ಆರ್ ರೆಡ್ಯೂಸ್ಡ್ ಟು so much small change in her hand. Here the speaker is suggesting that one feels a change in one's personality. You know, towards the end of the lesson poem, the speaker is being converted. Next, how is the plight of the old woman depicted in the poem? ಅಂದರೆ ಹೆಂಗಸಿನ ಪ್ಲೈಟನ್ನು ಕವಿಯು ಯಾವ ರೀತಿಯಲ್ಲಿ ಶೋ ಮಾಡಿದ್ದಾರೆ, ಡಿಪಿಕ್ಟ್ ಮಾಡಿದ್ದಾರೆ ಈ ಕವಿತೆಯಲ್ಲಿ. ದಿ ಓಲ್ಡ್ ವುಮನ್ the poet has tried to create is the one who represents our culture, our heritage and our natural beauty. I already told you, ಇಲ್ಲಿ ನ್ಯಾಚುರಲ್, ಇಲ್ಲಿ ಓಲ್ಡ್ ವುಮನ್ ಅಂದರೆ ಏನು? ನಮ್ಮ ದೇಶದ ಒಂದು ಸಂಪ್ರದಾಯ, ಆ ಕಲ್ಚರ್ ಮತ್ತು ಒಂದು ನ್ಯಾಚುರಲ್ ಬ್ಯೂಟಿ, ನಮ್ಮ ದೇಶದಲ್ಲಿರುವ ನ್ಯಾಚುರಲ್ ಬ್ಯೂಟಿ. Initially it seems that she is little adamant when speaker refuses to give her any money. First of all, in the beginning ಏನು ಮಾಡ್ತಾಳೆ ಅಂದರೆ ಆ ಹೆಂಗಸು ಆಡಮೆಂಟ್, ತುಂಬ ಹಠ ಮಾಡ್ತಾಳೆ. ಏಕೆಂದರೆ ಕವಿಯಲ್ಲ ಸ್ಪೀಕರ್, ಯಾರೋ ಒಬ್ಬ ಪ್ರಯಾಣಿಕ ಅವಳಿಗೆ ಹಣ ಕೊಡಲಿಕ್ಕೆ ಸಿದ್ಧನಿಲ್ಲ. ಅದಕ್ಕೋಸ್ಕರ ಅವಳು ತುಂಬ ಹಠ ಮಾಡ್ತಾಳೆ ಇನ್ ದ ಬಿಗಿನಿಂಗ್ ಆಫ್ ದ ಪೋಮ್. ಬಟ್ ಇಟ್ ಆಲ್ಸೋ ಶೋಸ್ ಹೌ ಶಿ ಡಸ್ ನಾಟ್ ರಿಸಾಲ್ವ್ ಟು ಬೆಗರಿ. ಅಂದರೆ ಅವಳಿಗೆ ಬೆಗ್ಗಿಂಗ್ ಮಾಡಲಿಕ್ಕೆ ಬೇಡ, ಅವಳು ಸುಮ್ಮನೆ ಆ ಕೆಲಸ ಮಾಡ್ತಾ ಇಲ್ಲ. ಸುಮ್ಮನೆ ನನಗೆ ಹಣ ಕೊಡಿ ಅಂತ ಕೇಳ್ತಾಳೆ. ಏನು ಮಾಡ್ತಾಳೆ ಅವಳು ಗೈಡ್ ಮಾಡ್ತಾಳೆ ನಿಮ್ಮನ್ನು. ಓಕೆ, ಶಿ ಇಸ್ ಗೈಡಿಂಗ್ ಯು ಟು ದ ಶೈನ್. ಸುಮ್ಮನೆ ಹಣ ತಿಂದುಕೊಳ್ಳುವ ವ್ಯಕ್ತಿ ಅಲ್ಲ ಅವಳು. ಶಿ ವಿಶಸ್ ಟು ಟೇಕ್ ದ ಸ್ಪೀಕರ್ ಟು ದ ಹೌಸ್, ಟು ದ ಹಾರ್ಸ್ ಶೈನ್ ಹಾರ್ಸ್ ಶೂ ಶೈನ್ ಅಂದರೆ ಆ ಒಂದು ಪುಣ್ಯಕ್ಷೇತ್ರಕ್ಕೆ ಕಂಡು ಹೋಗುವ ಮತ್ತು ಅದಕ್ಕೆ ಗೈಡ್ ಮಾಡುವ ಒಂದು ರೀತಿಯ ಒಳ್ಳೆತನ ಆ ಮಹಿಳೆಯಲ್ಲಿದೆ. In return, she demands a mere 50 paisa coin. Poverty and old age are two curses that can cripple a person and make him utterly helpless. The old woman is shown as a helpless woman who laments, saying, "What else can old woman do on hills as wretched as this?" ಅಂದರೆ ಈ ಕವಿತೆಯಲ್ಲಿ ಆ ಓಲ್ಡ್ ವುಮನ್ ತುಂಬ ಹೆಲ್ಪ್ಲೆಸ್ನೆಸ್ಸನ್ನು ಡಿಪಿಕ್ಟ್ ಮಾಡ್ತದೆ. ಈ ಕವಿತೆಯಲ್ಲಿ ಓಲ್ಡ್ ವುಮನ್ನ ಹೆಲ್ಪ್ಲೆಸ್ನೆಸ್ಸನ್ನು ಡಿಪಿಕ್ಟ್ ಮಾಡ್ತದೆ. Next question. The old woman in the poem is a self-appointed tourist guide, not a beggar. Do you agree? Give reasons. ಈ ಕವಿತೆಯಲ್ಲಿ
ಆ ಓಲ್ಡ್ ವುಮನ್ ಇದ್ದಾಳಲ್ಲ, ಅವಳೊಂದು ಟೂರಿಸ್ಟ್ ಗೈಡ್ ಆಗಿದ್ದಾಳೆ, ಬೆಗ್ಗರ್ ಆಗಿ ಇಲ್ಲ. ಹೇಗೆ ಹೇಳ್ತೀರಾ ನೀವು? ಎಸ್, ಐ ಅಗ್ರಿ ದ್ಯಾಟ್ ದಿ ಓಲ್ಡ್ ವುಮನ್ ಈಸ್ ಅ ಸೆಲ್ಫ್ ಅಪಾಯಿಂಟೆಡ್ ಟೂರಿಸ್ಟ್ ಗೈಡ್ ಆ್ಯಂಡ್ ನಾಟ್ ಅ ಬೆಗ್ಗರ್. ಸೆಲ್ಫ್ ಅಪಾಯಿಂಟ್ ಅಂದರೆ ಯಾರು ಅವಳನ್ನು ಅಪಾಯಿಂಟ್ ಮಾಡಲಿಲ್ಲ, ಅವಳೇ ಅವಳಷ್ಟಕ್ಕೆ ಅಲ್ಲಿ ಬಂದು ಎಲ್ಲರಿಗೆ ಗೈಡಾಗಿ ನಿಂತಿದ್ದಾಳೆ. ಶಿ ಈಸ್ ಆಸ್ಕಿಂಗ್ ಅ 50 ಪೈಸಾ ಕಾಯಿನ್ ಇನ್ ರಿಟರ್ನ್ ಫಾರ್ ಟೇಕಿಂಗ್ ದ ಸ್ಪೀಕರ್ ರೌಂಡ್ ದ ಹಾರ್ಸ್ ಶೂ ಶ್ರೈನ್. ಅದಕ್ಕೆ ಅವಳಿಗೆ ಹಿಂದೆ ಏನು ಬೇಕು? 50 ಪೈಸಾ ಕಾಯಿನ್ ಬೇಕು. ದಿಸ್ ಶೋಸ್ ದಟ್ ಶಿ ಡಸ್ ನಾಟ್ ವಾಂಟ್ ಟು ಬೆಗ್ ಬಟ್ ವಾಂಟ್ಸ್ ಟು ಅರ್ನ್ ಹರ್ ಲಿವಿಂಗ್ ಇನ್ ದಿ ಓನ್ಲಿ ವೇ ಶಿ ನ್ಯೂ. ಅಂದರೆ ಅವಳಿಗೆ ಬೆಗ್ ಮಾಡಲಿಕ್ಕೆ ಬೇಡ. ನಮ್ಮ ಬೆಗ್ಗರ್ಸ್ ಎಂತ ಮಾಡ್ತಾರೆ, ಅವರಿಗೆ ಕೆಲಸ ಮಾಡಲಿಕ್ಕೆ ಬೇಡ, ಅದಕ್ಕೆ ದೇ ವಿಲ್ ಜಸ್ಟ್ ಬೆಗ್ ಫಾರ್ ಮನಿ. ದೇ ಆರ್ ನಾಟ್ ರೆಡಿ ಟು ಡೂ ಎನಿ ವರ್ಕ್. ಇಫ್ ಯು ಬೆಗರ್ ಕಮ್ಸ್ ಟು ಯುವರ್ ಹೌಸ್ ಆ್ಯಂಡ್ ಇಫ್ ಯು ಟೆಲ್ ದ್ಯಾಟ್ ವುಮನ್ ಆರ್ ಅ ಮ್ಯಾನ್, ಯು ಡೂ ದಿಸ್ ವರ್ಕ್ ಫಾರ್ ಮೀ ಫಾರ್ ಸಮ್ ಟೈಮ್, ಐ ವಿಲ್ ಪೇ ಯು ದಿಸ್ ಮಚ್ ಆಫ್ ಮನಿ. ದೇ ಆರ್ ನಾಟ್ ರೆಡಿ, ದೇ ವಿಲ್ ಗೋ ಅವೇ. They want just money without being worked. But this woman is not that type of woman. She wants to do her work and then earn a living. She appears happy to receive wages after forcing the visitor to get her guidance about the place. ಫೋರ್ಸ್ ಮಾಡಿದರೂ ಸಹ ಎಟ್ ದಿ ಎಂಡ್ ಅವಳಿಗೆ ಹಣ ಸಿಗುವಾಗ, ಆ ಗೈಡೆನ್ಸ್ ಮಾಡಿದಲ್ಲಿ ಅವಳಿಗೆ ಹಣ ಸಿಗ್ತದೆ, ಆವಾಗ ಅವಳು ತುಂಬ ಹ್ಯಾಪಿ ಆಗ್ತಾಳೆ. ನೆಕ್ಸ್ಟ್ ಕ್ವೆಶ್ಚನ್, ಹೌ ಡಸ್ ದ ಸ್ಪೀಕರ್ಸ್ ಆ್ಯಟಿಟ್ಯೂಡ್ ಅಂಡರ್ಗೋ ಅ ಚೇಂಜ್? ಈ ಸ್ಪೀಕರ್ ಯಾರು ಮಾತಾಡ್ತಾರೆ ಈ ಕವಿತೆಯಲ್ಲಿ, ಎಟ್ ದಿ ಎಂಡ್ ಆಫ್ ದ ಪೋಮ್ ದಟ್ ಸ್ಪೀಕರ್ಸ್ ಆ್ಯಟಿಟ್ಯೂಡ್ ಅಂದರೆ ಮನೋಭಾವವೇ ಚೇಂಜ್ ಆಗ್ತದೆ. ಹೇಗೆ? ದಿ ಓಲ್ಡ್ ವುಮನ್ ಹಿ ಹ್ಯಾಸ್ ಟ್ರೈ ಟು ಕ್ರಿಯೇಟ್ ಈಸ್ ದ ಒನ್ ಹೂ ರಿಪ್ರೆಸೆಂಟ್ಸ್ ಅವರ್ ಕಲ್ಚರ್, ಅವರ್ ಹೆರಿಟೇಜ್ ಆ್ಯಂಡ್ ಅವರ್ ನ್ಯಾಚುರಲ್ ಬ್ಯೂಟಿ. ಈ ಕವಿತೆಯಲ್ಲಿರುವ ಓಲ್ಡ್ ವುಮನ್ ಏನಾಗಿದ್ದಾಳೆ? ನಮ್ಮ ಕಲ್ಚರ್ ಆಗಿದೆ, ಸಂಪ್ರದಾಯ ಆಗಿದೆ, ಮತ್ತು ಇದೊಂದು ನಮ್ಮ ಪ್ರಾಕೃತಿಕ ಸೌಂದರ್ಯವಾಗಿದೆ. ಇನಿಷಿಯಲಿ ಇಟ್ ಸೀಮ್ಸ್ ದ್ಯಾಟ್ ಶಿ ಈಸ್ ಲಿಟಲ್ ಆಡಮೆಂಟ್ ವೆನ್ ಸ್ಪೀಕರ್ ರಿಫ್ಯೂಸಸ್ ಟು ಗಿವ್ ಹರ್ ಎನಿ ಮನಿ. ಮೊದಲು ಅವಳು ತುಂಬ ಆಡಮೆಂಟ್, ತುಂಬ ಕಿರಿಕಿರಿ ಮಾಡ್ತಾಳೆ ಹಣ ಕೊಡದೇ ಇರುವಾಗ. ಆದರೆ ಬಟ್ ಇಟ್ ಆಲ್ಸೋ ಶೋಸ್ ಹೌ ಶಿ ಡಸ್ ನಾಟ್ ರಿಸಾಲ್ವ್ ಟು ಬೆಗ್ಗರಿ. ಆದರೆ ಅವಳು ಬೆಗ್ಗರಿಗೆ ಹೋಗುವುದಿಲ್ಲ, ಭಿಕ್ಷೆ ಬೇಡುವ ಕೆಲಸಕ್ಕೆ ಹೋಗಲ್ಲ. ಶಿ ವಿಶಸ್ ಟು ಟೇಕ್ ದ ಸ್ಪೀಕರ್ ಟು ದೋಸ್ ಹಾರ್ಸ್ ಶೂ ಶ್ರೈನ್. ಇನ್ ರಿಟರ್ನ್ ಶಿ ಡಿಮಾಂಡ್ಸ್ ಅ ಮಿಯರ್ 50 ಪೈಸಾ ಕಾಯಿನ್. ಪಾವರ್ಟಿ ಆ್ಯಂಡ್ ಓಲ್ಡ್ ಏಜ್ ಆರ್ ಟೂ ಕರ್ಸಸ್ ದಟ್ ಕ್ಯಾನ್ ಕ್ರಿಪಲ್ ಅ ಪರ್ಸನ್ ಆ್ಯಂಡ್ ಮೇಕ್ ಹಿಮ್ ಅಟರ್ಲಿ ಹೆಲ್ಪ್ಲೆಸ್. ನಮಗೆ ಗೊತ್ತಿದೆ ಹೇಗೆ ಬಡತನ ಮತ್ತು ಮುದಿತನ ನಮ್ಮನ್ನು ಒಂದು ಕ್ರಿಪ್ಪಲಾಗಿ ಮಾಡಿಬಿಡ್ತದೆ, ನಮ್ಮನ್ನು ಅಂಗವಿಕಲರನ್ನಾಗಿ ಮಾಡಿಬಿಡ್ತದೆ. ದಿ ಓಲ್ಡ್ ವುಮನ್ ಈಸ್ ಶೋನ್ ಆಸ್ ಹೆಲ್ಪ್ಲೆಸ್ ವುಮನ್ ಹೂ ಲೆಮೆಂಟ್ಸ್ ಸೇಯಿಂಗ್, ವಾಟ್ ಎಲ್ಸ್ ಕ್ಯಾನ್ ಆನ್ ಓಲ್ಡ್ ವುಮನ್ ಡೂ ಆನ್ ಹಿಲ್ಸ್ ಆಸ್ ರಿಚ್ಡ್ ಆಸ್ ದಿಸ್. ದ ಸ್ಪೀಕರ್ ಲುಕ್ಸ್ ಇನ್ ಟು ಅವರ್ ಐಸ್ ಆ್ಯಂಡ್ ರಿಯಲೈಸಸ್ ಶಿ ಈಸ್ ರೈಟ್. ಆಗ ಆ ವ್ಯಕ್ತಿಗೆ ಏನಾಗ್ತದೆ? ಜ್ಞಾನೋದಯ ಆಗ್ತದೆ. ಅವಳು ಹೇಳುವ ಮಾತಲ್ಲಿ ಕನಿಕರ ಮೂಡ್ತದೆ. ಹರ್ ಹೆಲ್ಪ್ಲೆಸ್ನೆಸ್ ಬಿಕಾಸ್ ಆಫ್ ಹರ್ ಓಲ್ಡ್ ಏಜ್ ಮೂವ್ಸ್ ಆನ್. He is also touched by the fact that she wants to earn the 50 paisa coin by showing him the horseshoe shrine rather than demanding it as a charity. All this brings about a change in his approach and attitude. ಇದೊಂದು ಅವನ ಮನೋಭಾವದಲ್ಲಿ ಚೇಂಜನ್ನು ತಂದುಕೊಡ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ದಿ ಓಲ್ಡ್ ವುಮನ್ ರೆಡ್ಯೂಸಸ್ ದ ಸೆಲ್ಫ್ ಎಸ್ಟೀಮ್ ಆಫ್ ದ ಸ್ಪೀಕರ್ and makes him feel that he is nothing more than so much small change. Comment. ಅಂದರೆ ಮೊದಲು ಆ ಸ್ಪೀಕರಿಗೆ ಅವನ ಹತ್ರ ತುಂಬ ಅಭಿಮಾನ. ಅಂದರೆ ನಾನು ಶ್ರೇಷ್ಠ, ಮುದುಕಿ ಏನಿಲ್ಲ, ಅವಳಿಗೆ ನಾವು ಹೆಲ್ಪ್ ಮಾಡಬಾರ್ದು, ಒಂದು ರೀತಿಯ ಕೊಬ್ಬು. ಓಕೆ, ಸೊ ಶಿ ವಾಂಟ್ಸ್ ಟು ಕರೆಕ್ಟ್ ಇಟ್, bring a change in that speaker's attitude. ಹೇಗೆ ಚೇಂಜ್ ಆಗ್ತದೆ at the end? Let us see. The old woman he has tried to create is the one who represents our culture, our heritage and our natural beauty. Initially it seems that she is little adamant when speaker refuses to give her any money, but it shows how she does not resort to beggary. She wishes to take the speaker to the horseshoe shrine. In return she demands a mere 50 paisa coin. Poverty and old age are two curses that can cripple a person and make him utterly helpless. The old woman is shown as a helpless woman who laments, saying, "What else can an old woman do on hills as wretched as these?" The speaker looks into her eyes and realizes she is right. Her helplessness because of her old age moves on. He is also touched by the fact that she wants to earn the 50 paisa coin by showing him the horseshoe shrine rather than demanding it as a charity. All this brings about a change in his approach and attitude. ಅಂದರೆ ಆಗ ಲೇಟ್ ಆಗೋ ಎಂಡ್ ಆಫ್ ದ ಪೋಯಮ್ ಆ ಸ್ಪೀಕರ್
ಯಾರು ಮಾತಾಡ್ತಾರಾ ಆ ವ್ಯಕ್ತಿಗೆ ಏನಾಗ್ತದೆ, ಜ್ಞಾನೋದಯವಾಗ್ತದೆ ಮತ್ತು ಅವನಿಗೆ ಅರಿಕೆ ಆಗ್ತದೆ, ಮನವರಿಕೆ ಆಗ್ತದೆ. ಅಂದರೆ ಈ ವುಮನ್ ಬೆಗ್ ಮಾಡಿ ಜೀವಿಸೋದಲ್ಲ, ಈ ವುಮನ್ ನಿಜವಾಗಿ ಕೆಲಸ ಮಾಡಿ ಜೀವಿಸ್ತಾಳೆ, ನಮಗೆ ಹೆಲ್ಪ್ ಮಾಡಿ, ಒಂದು ಟೂರಿಸ್ಟ್ ಗೈಡ್ ಆಗಿ ಅವಳು ನಮಗೆ ಹೆಲ್ಪ್ ಮಾಡಿ ನಮಗೆ ಶೈನಿಗೆ ಕರೆದುಕೊಂಡು ಅದರಿಂದ 5 ಪೈಸೆ ತೆಗೆದುಕೊಂಡು ಅದರಲ್ಲಿ ಅವಳು ಅರ್ನಿಂಗ್ ಮಾಡ್ತಾಳೆ ಎಂದು ತಿಳಿದಾಗ ಅವನಿಗೆ ಆಗ್ತದೆ ಮನ ಪರಿವರ್ತನೆ ಆಗ್ತದೆ. ಈ ಚೇಂಜಸ್ ಇಸ್ ಆಟಿಟ್ಯೂಡ್. That is very important towards the end of the poem. All this brings about a change in his approach and attitude. This an arrogant, unconcerned tourist is moved by the self-esteem of an old woman. ಅಂದರೆ ಆ ವುಮನಿನ ಸೆಲ್ಫ್ ಎಸ್ಟೀಮ್ ಅಂದರೆ ಅವರ ವ್ಯಕ್ತಿತ್ವದ ಅಭಿಮಾನ, ಅವರಿಗಿದ್ದ ವ್ಯಕ್ತಿತ್ವದ ಅಭಿಮಾನ ಎಷ್ಟಂತ ಅವನಿಗೆ ತಿಳಿಯುತ್ತದೆ ಟುವರ್ಡ್ಸ್ ಎಂಡ್ ಆಫ್ ದ ಲೆಸನ್. Initially he tries to ignore her by paying less heed to whatever she said, and by claiming that he has already seen the shrine. He wanted to escape from her clutches. In the beginning you already seen that the speaker doesn't want to go along with her, and he pretends that he had already seen the shrine. But it was not so. Simply he wanted to escape from her hand. The woman pesters him to give her that little job so that she can earn a bit to fill her stomach. ಆದರೂ ಆ ವುಮನ್ ಫೋರ್ಸ್ ಮಾಡ್ತಾ ಹೋಗ್ತಾಳೆ, ನನಗೆ ಕೆಲಸ ಕೊಡಿ, ಆದ್ದರಿಂದ ಆ ಕೆಲಸ ಕೊಟ್ಟರಿಂದ ನಾನು ನನ್ನ ಸ್ಟಮಕನ್ನು ಫಿಲ್ ಮಾಡ್ತೇನೆ ಅಂತ ಹೇಳ್ತಾ ಹೋಗ್ತಾಳೆ. ಹರ್ ವಿಲ್ಲಿಂಗ್ನೆಸ್ ಟು ವರ್ಕ್ ಫಾರ್ ಅ ಲಿವಿಂಗ್ ಹ್ಯಾಸ್ ರೆಡ್ಯೂಸ್ಡ್ ಹಿಮ್ ಟು ದ ಸ್ಮಾಲ್ ಚೇಂಜ್ ಇನ್ ಹರ್ ಮೈಂಡ್. ಆ ರೀತಿಯ ಆ ವ್ಯಕ್ತಿಯನ್ನು, ಆ ವುಮನನ್ನು ನೋಡಿದಾಗ, ಅಷ್ಟೊಂದು ಅವಳು ಕೆಲಸ ಮಾಡ್ತಾಳಲ್ಲ ಈ ಮುದಿಪ್ರಾಯದಲ್ಲಿ, ಅದು ನೋಡುವಾಗ ಆ ಓಲ್ಡ್ ವುಮನನ್ನು ಒಂದು ರೀತಿಯ ಅಭಿಮಾನವನ್ನು ನೋಡುವಾಗ ಅವನ ಮನ ಪರಿವರ್ತನೆ ಆಗ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಈಸ್ ದ ಸ್ಪೀಕರ್ ಟ್ರೈಯಿಂಗ್ ಟು ಕನ್ವೇ ಥ್ರೂ ದ ಲೈನ್ಸ್ ಆ್ಯಂಡ್ ದ ಹಿಲ್ಸ್ ಕ್ರ್ಯಾಕ್ ಆ್ಯಂಡ್ ದ ಟೆಂಪಲ್ಸ್ ಕ್ರ್ಯಾಕ್ ಆ್ಯಂಡ್ ದ ಸ್ಕೈ ಫಾಲ್ಸ್? ಈ ವಾಕ್ಯಗಳನ್ನು ಕವಿಯು ಹೇಳುವ ಮೂಲಕ ಏನನ್ನು ಕನ್ವೆ ಮಾಡಲಿಕ್ಕೆ ಬೇಕು, ಯಾವ ಮೆಸೇಜನ್ನು ನಮಗೆ ಅವರು ಕನ್ವೆ ಮಾಡ್ತಾರೆ? The old woman he has tried to create is the one who represents our culture, our heritage and our natural beauty. ಅಂದರೆ ಓಲ್ಡ್ ವುಮನ್ ಅಂದರೆ ಜಸ್ಟ್ ಓಲ್ಡ್ ವುಮನ್ ಮಾತ್ರ ಅಲ್ಲ, ನಮ್ಮ ಭಾರತೀಯ ಸಂಪ್ರದಾಯ ಮತ್ತು ನಮ್ಮ ಹೆರಿಟೇಜ್ ಮತ್ತು ನಮ್ಮ ನ್ಯಾಚುರಲ್ ಬ್ಯೂಟಿ, a scenic beauty that is there in India. It depicts everything. The speaker highlights the fact that growing old is not just for the living forms. It also applies to the non-living forms like the hills and the temples. Okay, growing old, even the environmental things also grow old. Even animate or inanimate things both grow old. There will be some kind of signs that will be shown in every object in the nature when they grow old. Cracks are simply a sign of old age. So when there are cracks, okay, on our body, or when there are cracks on any object, it is the time, it is signal that we are growing old. It is a natural process that with the passage of time the hills and the temples which were strong earlier develop cracks. Everything around the poet seems to fall at the attitude carried by the old woman. Her willingness to survive with dignity in those wretched hills at the age causes the hills and the temples to crack and the sky to fall. Even if at that age a woman can survive on her own feet, ಅಂದರೆ ಆ ಒಂದು ಪ್ರಾಯದಲ್ಲಿ ಆ ಮಹಿಳೆಗೆ ತನ್ನದೇ ಆದ ಆ ಒಂದು ಆಹಾರವನ್ನು ಸಂಪಾದನೆ ಮಾಡಲಿಕ್ಕೆ, ದಿನನಿತ್ಯದ ಆಹಾರವನ್ನು ಸಂಪಾದನೆ ಮಾಡುವ ಆ ಒಂದು ರೀತಿಯ ಅಭಿಮಾನ ಇದ್ದರೆ ಖಂಡಿತವಾಗಿ ಅವರ ಮುಂದೆ ಎಲ್ಲ ನ್ಯಾಚುರಲ್ ಥಿಂಗ್ಸ್ ದೇ ಬಿಕಮ್ ಫೇಡ್. ಓಕೆ, ದೇ ಗ್ರೋ ಓಲ್ಡ್. ನೆಕ್ಸ್ಟ್ ಕ್ವೆಶ್ಚನ್, how do you relate the cracks around her eyes to the cracking of hills and temples? ಅಂದರೆ ಕ್ರ್ಯಾಕ್ಸ್ ಅಂದರೆ ನೇರಿಗೆ, ಅವಳ around her eyes there were cracks. How do they symbolize cracks on the mountains and hills? Cracks are simply a sign of old age. So we already seen that cracks are a sign of old age. Age is an important factor. As the age passes by, it starts leaving its ugly impact on the body. ಏಜ್ ಆದಾಗ ಅದರ ಪರಿಣಾಮ ನಮ್ಮ ದೇಹದ ಮೇಲೆ ಕಾಣಲಿಕ್ಕೆ ಸಿಗ್ತದೆ. ವಿತ್ ದ ಪ್ಯಾಸೇಜ್ ಆಫ್ ಟೈಮ್ ಈವನ್ ದ ಹಿಲ್ಸ್ ಆ್ಯಂಡ್ ಟೆಂಪಲ್ಸ್ ವಿಚ್ ವರ್ ಸ್ಟ್ರಾಂಗ್ earlier develop cracks. It is a natural process. The cracks around our eyes are symbolic and our old age and rich experience. It also talks about the wisdom that comes with age.
The hills and temples represent the same wisdom and dignity that a woman stands for. The old woman and the hills have been around for centuries. In spite of being old, the woman is able to carry on and find means to keep her life going, just like the hills and the temples. Even if she has grown old, she can look after her life. She can carry on in her life. That is the message that the poet wants to give us by telling us that cracks around our eyes. He also means that cracks of hills and temples. Okay, they are towards the end of their destruction, but even then the woman is very, very strong. That's all for today. We have finished this poem. Let us move to next time to comprehension passages from your course book. From your workbook.